ಹಾರುಗೇರಿಯ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮ ಜರುಗಿತು. ರಾಯಭಾಗ ತಾಲೂಕಿನ ಹಾರುಗೇರಿ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸನ್ 2024-25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಸುಕ್ಷೇತ್ರ ಕಕಮರಿ ಮಠದ ಪೂಜ್ಯ ಅಭಿನವ ಗುರುಲಿಂಗ ಜಂಗಮ ಸ್ವಾಮೀಜಿ ಮಾತನಾಡಿ, ತಂದೆ ತಾಯಿಗಳು ಅನಕ್ಷರಸ್ಥರಿಂದ ಕೂಡಿದ ಗ್ರಾಮೀಣ ಭಾಗದ ದೊಡ್ಡ ವಿದ್ಯಾರ್ಥಿನಿಯನ್ನ ವಿದ್ಯಾವಂತ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ರೂಪಿಸುವ ಶಿಕ್ಷಕರೇ ನಿಜವಾದ ಶಿಲ್ಪಿಗಳು ಎಂದು ಆಶೀರ್ವಚನ ನೀಡಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಅಧ್ಯಕ್ಷರು ಆರ್ಎಂ ಗಸ್ತಿ ವಹಿಸಿ ಮಾತನಾಡಿದರು. ಮಾತೆ ಮುತ್ತು ಎಂಬಂತೆ ಮೃದು ಮನಸ್ಸಿನಿಂದ ಎಷ್ಟೇ ಮೃದು ಮಾತಿನಿಂದ ಸಂಸ್ಕೃತಿ ಸಂಸ್ಕಾರವನ್ನು ಅಳವಡಿಸಿಕೊಂಡು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದರೆ ಮುಂದಿನ ದಿನದಲ್ಲಿ ಒಳ್ಳೆಯ ಜೀವನ ರೂಪಿಸಿಕೊಳ್ಳಬಹುದು ಎಂದಿದ್ದಾರೆ. ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ಹಲವಾರು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕೊಡಮಾಡುವ ಏಕಲವ್ಯ ಎಕ್ಸಪೋ ಪ್ರಶಸ್ತಿಯನ್ನ ಅಧ್ಯಕ್ಷರು, ಪೂಜ್ಯರು ಹಾಗೂ ಗಣ್ಯರು ವಿತರಿಸಿ ಸತ್ಕರಿಸಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಪ್ರಾಚಾರ್ಯ ಎಲ್ಬಿ ಬನಶಂಕರಿ, ರಾಯಭಾಗ ತಾಲೂಕು ಅಕ್ಷರ ದಾಸೋಹ ಅಧಿಕಾರಿ ಸುಭಾಷ್ ವಲ್ಯಾಪುರೆ, ಸಂಸ್ಥೆಯ ಆಡಳಿತಾಧಿಕಾರಿ ಪ್ರಮೋದ್ ಗಸ್ತಿ, ಸಲಹಾ ಸಮಿತಿ ಅಧ್ಯಕ್ಷ ಸಿದ್ದಪ್ಪ ಬನಾಜ್, ಬಾಹುಬಲಿ ಪರಮಗೌಡ, ಶಿಕ್ಷಕ ಶಂಕರ್ ಜಾಲಿಹಾಳ್ ಉಪಸ್ಥಿತರಿದ್ದರು. ಹೇಳಿದ್ರು. ಅವಾಗ ನಾನು ಯಾವತ್ತು ಹೇಳ್ತಕ್ಕಂಥ ಮಾತೊಂದು ನನಗೆ ನೆನಪಾಯ್ತು. ಅಧ್ಯಕ್ಷರು ಘೋಷಣೆ ಮಾಡಿದಂಗ ನೀವೆಲ್ಲರೂ 100ಕ್ಕೆ 100 ಮಾಡ್ಬೇಕಾದ್ರ ಇದ್ರೊಳಗೆ ಯಾರ್ಯಾರ್ದು ಎಷ್ಟೆಷ್ಟು ಜವಾಬ್ದಾರಿ ಅದ. ನಾನು ಬಹಳಷ್ಟು ಪಾಲಕರ ಸಭೆಗಳಲ್ಲಿ ಹೇಳ್ತಿರ್ತೀನಿ, ನಮ್ಮಲ್ಲಿ ಏನ್ ರೂಢ ಆಯ್ತಪ್ಪ ಹಳ್ಳಿಗಳಲ್ಲಿ ಅಂದ್ರ ಹುಡುಗ ಚಲೋ ಮಾರ್ಕ್ಸ್ ಮಾಡಿದಂದ್ರ, ಚಲೋ ಮಾರ್ಕ್ಸ್ ತಗೊಂಡ, ಚಲೋ ಪಾಸ್ ಆದಂದ್ರ ಅಕಸ್ಮಾತ್ ಹುಡುಗ ಫೇಲ್ ಆದ ಅಥವಾ ಯಾರಿಗೆ ರಸ್ತಾದಾಗ ಏನ ಕಲ್ಲು ಹೊಡೆದ, ಜಗಳ ಮಾಡಿದ ಅಂದ್ರೆ ಏನಂತಾರ್ರಿ? ನಿಜವಾದ ಶಿಕ್ಷಕರ ಕೆಲಸ ಇದು, ಹೌದಿಲ್? ಮತ್ತ ತಾಯಿ ತಂದಿ ವಿದ್ಯಾವಂತರಿದ್ರಂದ್ರ ಶಿಕ್ಷಕರಿಗೆ ಬಹಳ ಹೊರೆ ಇರಂಗಿಲ್ಲ, ಅವ್ರದೇನು ಬಹಳ ಜವಾಬ್ದಾರಿ ಇರಂಗಿಲ್ಲ. ನನ್ನ ಅನಿಸಿಕೆ ಪ್ರಕಾರ ತಾಯಿ ತಂದಿ ಅನಕ್ಷರಸ್ಥರಿದ್ರು ಗ್ರಾಮೀಣ ಪ್ರದೇಶದ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದ್ದೇನತ್ಲ, ಇದು ನಿಜವಾದ ಶಿಕ್ಷಕನ ಕೆಲಸ. ಅವರಿಗೆ ನಿಜವಾದ ಶಿಲ್ಪಿ ಅಂತ ಕರಿಬೇಕು. ಸಂಸ್ಕಾರ ಅದರಲ್ಲಿ ನಮ್ಮ ವಿಜ್ಞಾನದ ವಿಭಾಗದ ವಿದ್ಯಾರ್ಥಿಗಳು ಡಾಕ್ಟರ್ ಆಗವರು, ನಿಮ್ಮಲ್ಲಿ ಬಹಳ ಸಂಸ್ಕಾರ ಇರಬೇಕು. ಯಾವುದೇ ಪೇಷಂಟ್ ನಿಮ್ಮ ಮಧ್ಯಕ್ಕೆ ಬಂದರೆ ಮೊದಲು ನೀವು 4 ಮಾತು ಹೇಳಿ ಅವ್ರಿಗೆ ಅರ್ಧ ಆರಾಮಾಗಿರ್ತೈತಿ. ಅದಕ್ಕಾಗಿ ನೀವು ರೋಗಿಗಳೊಂದಿಗೆ ಸಂಸ್ಕಾರಯುತವಾಗಿ ಮಾತಾಡೋದು ತಿಳ್ಕೊಂಡ್ರೆ ಏನು ಉಳಿದೇನು ಅವಶ್ಯಕತೆ ಇಲ್ಲ. ಡಾಕ್ಟರ್ ಅರ್ಥ ಡಾಕ್ಟರ್ ಆದಂಗೆ. ಅದಕ್ಕಾಗಿ ಅವ್ರಿಗೆ ಧೈರ್ಯ ಕೊಡಬೇಕು. ಆ ರೀತಿ ನೀವು ಸಂಸ್ಕಾರವಂತರಾಗಿ ನಿಮ್ಮ ಬಾಳಿನಲ್ಲಿ ಮುಂದುವರೆದವರಾದರೆ ಉತ್ತಮ ವಿದ್ಯಾರ್ಥಿಗಳು ಹಾಗೂ ಡಾಕ್ಟರ್ ನಿಮ್ಮ ಸೇವೆಯನ್ನು ಸಲ್ಲಿಸಬಹುದು. ನಾವು ಈ ಸಮಾರಂಭದ ಮೂಲಕ ವಿತರಣೆ ಮಾಡ್ತಾ ಇದ್ದೀವಿ. 2024-25ನೇ ಸಾಲಿನ ಎಕ್ಸ್ಪೋ ಪರೀಕ್ಷೆಯಲ್ಲಿ ಪ್ರಥಮ ಬಹುಮಾನವನ್ನ ಆಕಾಶ್ ಬರಡಗಿ ಹಾಗೂ ಭೂಮಿಕಾ ಗುರವ್ ಇವರು ಮೊದಲ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ. ಈ ಒಂದು ಸತ್ಕಾರದಲ್ಲಿ ಅವರು 100ಕ್ಕೆ 100 ಜೀವಶಾಸ್ತ್ರದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸುವುದರ ಮೂಲಕ ನಮ್ಮ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇವರಿಗೂ ಸಹ 10,000 ನಗದು ಬಹುಮಾನವನ್ನು ನೀಡ್ತಾ ಇದ್ದೀವಿ. ಆದರೆ 1,00,000 ಪುಟಗಳನ್ನು ಓದ್ತಕ್ಕಂಥ ಸಾಮರ್ಥ್ಯ ಇದೆ. 1,00,000 ಪುಟ ಓದಿ ಎಲ್ಲಿ ರಾಜಕಾರಣಿ ಕೂಡ್ತಾರೋ, ಎಲ್ಲಿ ಬಿಸ್ನೆಸ್ ಮ್ಯಾನ್ ಕೂಡ್ತಾರೋ ಅಲ್ಲಿಯೂ ಕೂಡ ನೀವು ಕುಂಡತಕ್ಕಂತಹ ಸಾಧನೆಯನ್ನು ನೀವು ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಇವತ್ತು ನನಗೆ ಹೇಳಬೇಕು ಸರ್. ಅದಕ್ಕೆ ನೀವು ಭಾಳ ಇಷ್ಟಪಟ್ಟು
ವರ್ಷಗಳ ಹಿಂದೆ ನನಗೆ ಹೇಳಿರ್ತಕ್ಕಂಥ ಮಾತನ್ನು ನಿಮಗೆ ಹೇಳ್ತೀನಿ. ನಿಮಗೆ ಇಲ್ಲೆಲ್ಲ ಬಂದವರು ನೋಡಿದರೆ ಯಾರೋ ರಾಜಕೀಯ ಕುಟುಂಬದಿಂದ ಬಂದಿಲ್ಲ, ಶ್ರೀಮಂತ ಕುಟುಂಬದಿಂದ ಬಂದಿಲ್ಲ.